ನಾನು ಹೋದ ವಿಡಿಯೋದಲ್ಲಿ ತುಂಬಾ ಜನ ಕಿಟಕಿ ಹಾಗೂ ಬಾಗ್ಲದೆ ಕಮೆಂಟ್ ಜಾಸ್ತಿ ಮಾಡಿದ್ದೀನಿ. ಅದಕ್ಕೆ ಅಂತಾನೆ ಈ ವಿಡಿಯೋ ಮಾಡ್ತಿದ್ದೀನಿ. ಪ್ರತಿಯೊಬ್ರು ಮನೆ ಕಟ್ಟಬೇಕಾದ್ರೆ ಬಜೆಟ್ ಅಲ್ಲಿ ಕಟ್ತಾ ಇದೀವಿ, ಬಜೆಟ್ ಫ್ರೆಂಡ್ಲಿ ಕಟ್ಟಬೇಕು ಅಂದ್ರೆ ನಾವು ಯಾವ ಡೋರು ಯಾವ ಕಿಟಕಿ ಹಾಕಬೇಕು ಅಂತ ಕೇಳ್ತಿದ್ರು. ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಕೊಡ್ತೀನಿ, ಬನ್ನಿ. ಡೋರ್ ಹಾಗೂ ವಿಂಡೋಗಳಿಗೆ ಮಾರ್ಕೆಟ್ ಅಲ್ಲಿ ಪರ್ಯಾಯವಾಗಿ ತುಂಬಾ ಮೆಟೀರಿಯಲ್ಗಳಿದಾವೆ. ಅದು ನಿಮ್ಮ ಬಜೆಟ್ಗೂ ಹೊಂದುತ್ತೆ. ಮೊದಲನೇದಾಗಿ ಡೋರ್ ಫ್ರೇಮ್ಗಳು. WPVC ಮರಕ್ಕಿನ್ನ ಅಂದ್ರೆ ಹಾರ್ಡ್ವುಡ್ ಮತ್ತೆ ಟೀಕ್ಗಿನ್ನ ಪ್ರೈಸ್ ಅಲ್ಲಿ ತುಂಬಾ ಕಮ್ಮಿ. ಅದು ವುಡನ್ ಪೌಡ್ರು ಮತ್ತೆ ಪ್ಲಾಸ್ಟಿಕ್ ನ ಮಿಕ್ಸ್ ಮಾಡಿರ್ತಾರೆ. ಈಗ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ವುಡನ್ ಫ್ರೇಮ್ಗೆ ಅಂದ್ರೆ ಮರದ ಫ್ರೇಮ್ಗೆ ರನ್ನಿಂಗ್ ಫೀಟ್ ಅಲ್ಲಿ ನಿಮಗೆ ಮಾಮೂಲಿ ಹಾರ್ಡ್ವುಡ್ ಅಲ್ಲಿ ಆದ್ರೆ 250 400 ರೂಪಾಯಿ ಬೀಳುತ್ತೆ. ಟೀಕ್ ವುಡ್ ಆದ್ರೆ ನಿಮಗೆ 800 1200 ರೂಪಾಯಿ ಬೀಳುತ್ತೆ ಪ್ರತಿ ರನ್ನಿಂಗ್ ಫೀಟ್ಗೆ. ಅದೇ WPVC ಆದ್ರೆ ಬರೀ 150 250 ರೂಪಾಯಿ ಬೀಳುತ್ತೆ. ನಿಮ್ಗೆ ಇದು ಡ್ಯೂರಬಲ್ ಕೂಡ. ಯಾಕೆ ಅಂದ್ರೆ ಇದು ಪ್ಲಾಸ್ಟಿಕ್ ಮಿಕ್ಸ್ ಆಗಿರೋ ಕಾರಣ ಟರ್ಮೈಟ್ ಬೀಳಲ್ಲ, ಮಾಯಿಶ್ಚರ್ ಪ್ರೂಫ್, ಹಾಗೆ ಬಿಸಿಲಿಗೆ ಮಳೆಗೆ ನಿಮ್ಗೆ ಶ್ರಿಂಕ್ ಆಗಲ್ಲ, ಹಾಗೆ ದಪ್ಪ ಆಗಲ್ಲ. ಹಾಗಾಗಿ ನಿಮ್ಮ ರೂಮ್ ಡೋರ್ಗಳಿಗೆ ಬಾತ್ರೂಮ್ ಡೋರ್ಗಳಿಗೆ WPVC ಡೋರ್ ಫ್ರೇಮ್ಗಳನ್ನ ಹಾಕೋದು ನಿಮ್ಮ ಬಜೆಟ್ ಫ್ರೆಂಡ್ಲಿ ಐಡಿಯಾ ಆಗುತ್ತೆ. ಎರಡನೇದು ಶಟರ್ ಅಂದ್ರೆ ಬಾಗ್ಲು ಕೂಡ ನಿಮಗೆ 3 ತರ ಮೆಟೀರಿಯಲ್ ಬರುತ್ತೆ. ಒಂದು ನಾರ್ಮಲ್ ವುಡ್, ಸಾಲ್ ವುಡ್ ಆಗಿರ್ಬೋದು, ಹಾರ್ಡ್ ವುಡ್ ಆಗಿರ್ಬೋದು, ಇಲ್ಲ ಟೀಕ್ ವುಡ್ ಆಗಿರ್ಬೋದು. ಎರಡನೇದು WPVC, ಮೂರನೇದು ಬಂದು ನಿಮಗೆ ಫ್ಲಶ್ ಡೋರ್ ಅಂತೀವಿ. ಇದರಲ್ಲಿ ಯಾವ್ದಪ್ಪ ನಮಗೆ ಬಜೆಟ್ ಫ್ರೆಂಡ್ಲಿ ಆಗುತ್ತೆ ಅನ್ನೋದಿದ್ರೆ ನಿಮಗೆ ಫ್ಲಶ್ ಡೋರು ತುಂಬಾ ಕಮ್ಮಿಗೆ ಸಿಗುತ್ತೆ. ಅಂದ್ರೆ ನಿಮಗೆ ಅಡಿಗೆ 90 180 ರೂಪಾಯಿ ಒಳಗಡೆ ಒಂದು ಫ್ಲಶ್ ಡೋರ್ ಸಿಗುತ್ತೆ. ಅದೇ ನೀವು ಮರಕ್ಕೆ ಹೋಲಿಸ್ಕೊಂಡ್ರೆ, ಹಾರ್ಡ್ ವುಡ್ ಹೋಲಿಸ್ಕೊಂಡ್ರೆ ನಿಮ್ಗೆ 250 500 ರೂಪಾಯಿವರೆಗೂ ಅಡಿಗಿರುತ್ತೆ. ಅದೇ ನೀವು ಟೀಕ್ ವುಡ್ ಹಾಕ್ತೀರಾ ಅಂದ್ರೆ 800 1200 ರೂಪಾಯಿವರೆಗೂ ಇರುತ್ತೆ. WPVC ಆದ್ರೆ ನಿಮಗೆ 150 350 ತನಕ ಇರುತ್ತೆ. ಹಾಗಾಗಿ ನಿಮ್ಮ ಬಜೆಟ್ ಹೊಂದ್ಕೋಬೇಕಾದ್ರೆ ಫ್ರೇಮ್ ಅನ್ನ WPVC ಹಾಕ್ಸಿ, ಅದೇ ಡೋರ್ನ ಶಟರ್ನ ನೀವು ಫ್ಲಶ್ ಡೋರ್ ಹಾಕ್ಸಿ. ಅದರಲ್ಲೇ ಸುಮಾರು ಡಿಸೈನ್ಗಳಿದಾವೆ. ನೀವು ನಿಮ್ಮ ಮನೆ ಹೊಂದೋ ತರ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಗೀಗ ಒಂದು ಐಡಿಯಾ ಬಂದಿರುತ್ತೆ ಅನ್ಸುತ್ತೆ ಡೋರ್ ಬಗ್ಗೆ. ನೆಕ್ಸ್ಟ್ ವಿಡಿಯೋ ವಿಂಡೋ ಬಗ್ಗೆ ಮಾಡ್ತೀನಿ. ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.